ನಮಸ್ತೆ. ನಾನು ಡಾಕ್ಟರ್ ಪ್ರಸನ್ನ ಕಾಕುಂಜೆ ವೆಲ್ನೆಸ್ ಮೂಡಬಿದಿರೆಯಿಂದ. ಇವತ್ತು ಮಲಮೂತ್ರ ಇತ್ಯಾದಿಗಳ ವೇಗಗಳನ್ನು ತಡೆಯೋದ್ರಿಂದ ಏನಾಗುತ್ತೆ, ಕಾಯಿಲೆಗಳು ಅದರಿಂದಾಗಿ ಹೇಗೆ ಬರುತ್ತೆ, ಯಾಕೆ ಆಗಿ ಅದನ್ನು ತಡಿಬಾರದು ಇತ್ಯಾದಿಗಳನ್ನು ನೋಡೋಣ. ವೇಗಾನ್ನ ಧಾರಯೇತ್ ವಾತವಿಣ್ಮೂತ್ರ ಕ್ಷವತ್ರಕ್ಷುದಾಂ ನಿದ್ರಾಕಾಸ ಶ್ರಮಶ್ವಾಸ ಜೃಂಭಾಶ್ರು ಚರ್ದಿರೇತಸಾಂ ಅಂತ ಹೇಳಿದ್ದಾರೆ. ಅಂದ್ರೆ ಇದರಲ್ಲಿ 13-14 ಬಗೆಯ ನ್ಯಾಚುರಲ್ ಅರ್ಜಸ್ ವೇಗಗಳು ಅಂತ ಹೇಳ್ತೇವೆ, ಇವುಗಳನ್ನ ಹೇಳಿದ್ದಾರೆ. ಇದನ್ನು ತಡೆಯೋದ್ರಿಂದ ವೇಗ ಧಾರಣೆ ಮತ್ತು ವೇಗ ಉತ್ಪತ್ತಿಯನ್ನು ಫೋರ್ಸಿಬಲಿ ಮಾಡುವುದು, ಈ ಎರಡೂ ಕಾರಣಗಳಿಂದಾಗಿ ಕಾಯಿಲೆ ಬರುತ್ತೆ ಅಂತ ಹೇಳಿದ್ದಾರೆ. ಕಾಯಿಲೆಗಳಲ್ಲಿ ಅತಿ ಹೆಚ್ಚು ಇದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಯಾಕೆ ನೋಡಿರಬಹುದು, ಕೆಲವರಿಗೆ ಅನುಭವಕ್ಕೆ ಬಂದಿರಬಹುದು. ಈಗ ಎಲ್ಲಿಯೋ ಹೊರಗೆ ಇರ್ತೇವೆ, ಕೆಲಸದಲ್ಲಿರ್ತೇವೆ ಅಥವಾ ಶಾಲಾ ಕಾಲೇಜು ಕಚೇರಿಗಳಲ್ಲಿ ಇರ್ತೇವೆ. ಇಂಥ ಸಮಯದಲ್ಲಿ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಆದರೆ ಮಲಮೂತ್ರ ವೇಗಗಳನ್ನು, ಅದರಲ್ಲಿ ಹೆಚ್ಚು ಅನುಭವ ಆಗಿರ್ತದೆ, ತಡಿತೇವೆ. ಅಥವಾ ಒಂದು ಸೀನ್ ಬರುವಾಗ ಅದನ್ನು ತಡಿತೇವೆ, ಅಥವಾ ಕೆಮ್ಮು ಬರುವಾಗ ಅದನ್ನು ಯಾವುದೋ ಹಿಂಜರಿಕೆಯಿಂದ ಎಲ್ಲ ತಡಿತೇವೆ ಅಂತ ಆದರೆ ಅದರ ಪರಿಣಾಮಗಳು ಬೇರೆ ಬೇರೆ ರೀತಿಯಾಗಿ ಆಗ್ತದೆ ಅಂತ ಹೇಳಿದ್ದಾರೆ. ಉದಾಹರಣೆಗೆ ನೋಡೋದಾದ್ರೆ, ಈಗ ಮಲವೇಗವನ್ನು ತಡೆದ್ರೆ ಅದರಿಂದಾಗಿ ಹೊಟ್ಟೆ ನೋವು, ಅಜೀರ್ಣ, ವಾಯು ಸಮಸ್ಯೆಗಳು, ವಾತ, ಗ್ಯಾಸ್ ಈ ಥರ ಆಗೋದು, ಅಸಿಡಿಟಿ ಆಗೋದು, ಕಡೆಗೆ ಎಲ್ಲಿವರೆಗೆ ಹೋಗ್ತದೆ ಅಂದರೆ ಅದು ತಲೆನೋವು, ಮೈಗ್ರೇನ್ ಇತ್ಯಾದಿಗಳಿಗೆ ಕೂಡ ಪರಿಣಾಮವನ್ನು ಬೀರ್ತದೆ. ಹೀಗೆ ದೈಹಿಕವಾದಂಥ ವೇಗಗಳು ಇವುಗಳನ್ನೆಲ್ಲ, ಏನು ನಿದ್ದೆ ಬರುವಾಗ ಜೋರಾಗಿ ನಿದ್ದೆ ಬರ್ತಾ ಇದ್ರೆ ಅದನ್ನು ತಡೆದ್ರೆ ಕೂಡ ತಲೆನೋವು ಬರೋದು ನೋಡಿರ್ಬೋದು ನಾವು. ನಿದ್ದೆ ಸರಿಯಾಗಲಿಲ್ಲ, ನಿದ್ದೆ ತಡೆದ್ವಿ ಬರ್ತಾ ಇದ್ದಾಗ ಅಂದರೆ ಕೂಡ ತಲೆನೋವು ಬರ್ತದೆ. ಇದೇ ರೀತಿಯಲ್ಲಿ ಗ್ಯಾಸ್, ಅಪಾನವಾತ ಅನ್ನೋದು ಕೂಡ ಸರಿಯಾಗಿ ಪಾಸ್ ಆಗಬೇಕು, ಅದು ಪಾಸ್ ಆಗ್ತಾ ಇಲ್ಲ ಅಂದರೆ ಕೂಡ, ಅಥವಾ ಅದನ್ನು ತಡೆದ್ವಿ ಅಂತ ಆದರೆ ಕೂಡ ಅದರಿಂದಾಗಿ ಪುನಃ ತಲೆನೋವಿನ ಹೊರಗಿನ ಸಮಸ್ಯೆಗಳು ಬರ್ತದೆ. ದೇಹದಲ್ಲಿ ಬೇಡದ ಕಲ್ಮಶಗಳನ್ನು ಹೊರಗಾಕ್ಲಿಕ್ಕೆ ಅಂತ ವೇಗಗಳು ಬರೋದು. ಈಗ ಶ್ವಾಸಕೋಶಕ್ಕೆ ಏನೋ ಎಂಟರ್ ಆಗ್ತಾ ಇದೆ ಅನ್ನುವಾಗ ಶರೀರ ಸೀನು, ಕೆಮ್ಮು ಇತ್ಯಾದಿಗಳನ್ನು ಉತ್ಪತ್ತಿ ಮಾಡ್ತದೆ, ಅಂದ್ರೆ ಹೊರಗಾಕುವ ಪ್ರಯತ್ನ ಮಾಡ್ತಾ ಇದೆ. ಅದೇ ರೀತಿ ಎಲ್ಲಾ ದೈಹಿಕ ವೇಗಗಳು ಕೂಡ ಶರೀರಕ್ಕೆ ಬೇಡದ್ದನ್ನು ಹೊರಗೆ ಹಾಕುವ ಪ್ರಯತ್ನಗಳು. ಅದನ್ನು ನಾವು ತಡೆದಾಗ ಏನಾಗ್ತದೆ, ಆ ಬೇಡದ ಅಂಶಗಳು, ಟಾಕ್ಸಿಕ್ ಗ್ಯಾಸ್ಗಳಿರ್ಬೋದು, ಟಾಕ್ಸಿಕ್ ಬೈ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಯಾವುದೋ ಬಾಹ್ಯ ವಸ್ತು, ಧೂಳು ಇತ್ಯಾದಿಗಳಿರಬಹುದು, ದೇಹದಲ್ಲೇ ಉಳ್ಕೊಳ್ತದೆ, ಅದು ಹೊರಗೆ ಹೋಗುವುದಿಲ್ಲ. ಹಾಗೆ ಮೂತ್ರವೇಗ ಧಾರಣೆ ಮಾಡಿದ್ರು ಹಾಗೆ ಬಹುಕಾಲದಿಂದ ಮೂತ್ರವೇಗ ಧಾರಣೆ ಮಾಡುವವರಿಗೆ ಯೂರಿನರಿ ಪ್ರಾಬ್ಲಮ್ಸ್, ಅದರಿಂದಾಗಿ ಮತ್ತೆ ಗರ್ಭಕೋಶದ ಸಮಸ್ಯೆಗಳು, ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳು, ಹೀಗೆ ಎಲ್ಲವೂ ಒಂದೇ ಸ್ಥಾನದಲ್ಲಿ ಒಂದೇ ರೀತಿಯ ನರ ತಂತುಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಒಂದು ಇನ್ನೊಂದಕ್ಕೆ ಕೂಡ ಇನ್ಫ್ಲುಯೆನ್ಸ್ ಮಾಡ್ತದೆ. ಹೀಗಾಗಿ ಕಾಯಿಲೆಗಳಿಗೆ ಅದು ಮೂಲ ಕಾರಣ ಆಗ್ತದೆ. ಅದು ನಂತರದಲ್ಲಿ ದೇಹದಲ್ಲಿ ಬೇಡದ ಕಾಯಿಲೆಗಳು, ದೀರ್ಘಕಾಲೀನ ವ್ಯಾಧಿಗಳಿಗೂ ಕೂಡ ದಾರಿ ಮಾಡಿಕೊಡ್ತದೆ. ಹಾಗಾಗಿ ನಾವು ಒಂದು ವ್ಯವಸ್ಥಿತವಾದ ಬದುಕನ್ನು ಬದುಕಬೇಕು, ಒಂದು ಶಿಸ್ತನ್ನು ರೂಢಿಸ್ಕೊಳ್ಬೇಕು. ಹಾಗೂ ಈ ತರದ ವೇಗ ಧಾರಣೆ ಅಥವಾ ಫೋರ್ಸಿಬಲಿ ಉತ್ಪತ್ತಿ ಮಾಡೋದು ಕೂಡ, ಈಗ ವಾಂತಿಯನ್ನು ಇಂಡ್ಯೂಸ್ ಮಾಡ್ಕೊಂಡು ಮಾಡೋದು, ಈ ತರದ್ದೆಲ್ಲ ಮಾಡಿದಾಗಲೂ ಅದು ಬುಲಿಮಿಯಾ ಈ ತರದ ಕಾಯಿಲೆಗಳಿಗೆ ದಾರಿ ಮಾಡ್ತದೆ. ಹಾಗಾಗಿ ಈ ಎರಡೂ ಅಸಹಜವಾದಂತಹ, ಅಪ್ರಾಕೃತಿಕವಾದಂತಹ ಕ್ರಿಯೆಗಳನ್ನು ನಾವು ತಡಿಬೇಕು, ರೋಗಗಳಿಂದ ದೂರ ಇರಬೇಕು. ಇನ್ನು ಹೆಚ್ಚಿನ ಪ್ರಶ್ನೆಗಳಿದ್ದಲ್ಲಿ ಕೇಳಿ ಕಮೆಂಟ್ ಮಾಡಿ, ಅದಕ್ಕೆ ಉತ್ತರಗಳನ್ನು ಹಾಕಬಹುದು. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಿಷಯಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪೋ ಹಾಗೆ ಮಾಡಿ. ಧನ್ಯವಾದಗಳು.